ಶ್ರೀ ತಾಯಿಮುದ್ದಮ್ಮನ ಪುಣ್ಯಕ್ಷೇತ್ರ ಏನಿ ಏಳುಗಳ್ಳಿ ಇಲ್ಲಿ ನಿನ್ನೆ ಸುಮಾರು ಒಂದು 40,000 ಜನಕ್ಕಿಂತ ಜಾಸ್ತಿ ಬಂದು ಊಟ ಮಾಡಿದೆ. ಇವತ್ತು ಕೂಡ ಬೆಳಿಗ್ಗೆ ತುಂಬಾ ಜನ ಹೋಗ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿ ದೇವಸ್ಥಾನದಿಂದನೇ ಇಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ. ತುಂಬಾ ಹೌದೌದು, ದೇವಸ್ಥಾನದ ವತಿಯಿಂದ ಇವತ್ತು ಮಾಡ್ತಾ ಇರೋದು. ನಿನ್ನೆ ಟ್ರಸ್ಟ್ ವತಿಯಿಂದ ಅಲ್ಲಿ ಮಾಡಿದ್ದು ಶ್ರೀ ಮಲೆ ಮಹದೇಶ್ವರ ಅನ್ನದಾಸೋಹ ಸೇವಾ ಟ್ರಸ್ಟ್ ಅಂತ ಹೇಳಿ ಆ ಟ್ರಸ್ಟ್ ವತಿಯಿಂದ ನಿನ್ನೆ ಅಲ್ಲಿ ಭೋಜನದ ವ್ಯವಸ್ಥೆ ಮಾಡ್ತಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆದ್ರು. ಇವತ್ತು ಕೂಡ ಬಂದ ಜನಕ್ಕೆ ಹಾಗೆ ಹೋಗ್ಬಾರ್ದು ಅಂತೇಳಿ ಇಲ್ಲಿ ದೇವಸ್ಥಾನದ ವತಿಯಿಂದ ಮಾಡ್ತಿದ್ವಿ. ಇದನ್ನು ಕೂಡ ಗ್ರಾಮಸ್ಥರ ಸಹಾಯಧನ ಕೂಡ ಮಾಡ್ತಾ ಇದ್ವಿ. ನೆನ್ನೆನೂ ಕೂಡ ಗ್ರಾಮಸ್ಥರ ಸಹಾಯಧನ ಕೂಡ ಮಾಡಿದ್ವಿ. ತುಂಬಾ ಖುಷಿ ಆಗ್ತಾ ಇದೆ. ನೆನ್ನೆ ಇಲ್ಲ, ಮೊನ್ನೆ ರಾತ್ರಿ ಸೋಮವಾರ ರಾತ್ರಿ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನಿನ್ನೆ ರಾತ್ರಿ ಸುಮಾರು ಒಂದು 12-1 ಗಂಟೆವರೆಗೂ ಊಟ ಮಾಡಿದ್ದಾರೆ. ಎಲ್ಲರಿಗೂ ಬಂದ ಜನಕ್ಕೆಲ್ಲರಿಗೂ ಊಟ ಆಯ್ತು. ತುಂಬಾ ಜನಕ್ಕೆ ಆಯ್ತು. ಅಂದಾಜು ಅರೌಂಡ್ ಒಂದು 50,000 50,000 ಆಗಿರ್ಬೋದು ಅನ್ಕೊಂಡಿದ್ದೀನಿ. ಆಗಿರ್ತಾರೆ. ನಿನ್ನೆ ಬೆಳಿಗ್ಗೆ ಅವರೇಕಾಳು ಸಾರು, ಮುದ್ದೆ, ಮತ್ತೆ ಅನ್ನ ಸಾಂಬಾರು, ಸಿಹಿ ಪೊಂಗಲ್ ಇಷ್ಟನ್ನು ಮಾಡಿದ್ವಿ. ಸಂಜೆ ರಾತ್ರಿವರೆಗೂ ಅದನ್ನೇ ಕೊಡ್ತೀವಿ. ರಾತ್ರಿ 12-1 ಗಂಟೆವರೆಗೂ ಅದನ್ನೇ ಕೊಡ್ತೀವಿ. ಈಗ ಬೆಳಿಗ್ಗೆ ಪಲಾವ್ ಮಾಡಿದ್ದೀವಿ. ಚೆನ್ನಾಗಿ ತಿಂತಾ ಇದ್ದಾರೆ, ಖುಷಿಯಾಗಿ ಹೋಗ್ತಾ ಇದ್ದಾರೆ. ಇಡೀ ಊರ್ನೂರ ಇದ್ರು ಬಿಡಿ. ಗ್ರಾಮಸ್ಥರು ಸಹಕಾರ, ಅಕ್ಕಪಕ್ಕದ ಗ್ರಾಮಸ್ಥರ ಸಹಕಾರ ಎಲ್ಲ ತುಂಬಾನೇ ಇತ್ತು. ಎಲ್ಲ ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ ಇದನ್ನ. ನಾವ್ ಎಷ್ಟೇ ಕೋಟಿಗಿದ್ರು ಈಗ ಒಬ್ಬರೇ ನಿಂತ್ಕೊಂಡು ಮಾಡ್ಲಿಕ್ಕೆ ಆಗಲ್ಲ ಇದನ್ನ. ತುಂಬಾ ಎಲ್ಲರೂ ಸಹಕಾರ ಇಟ್ಟಿರುತ್ತೆ ಪ್ರತಿಯೊಬ್ಬರಿಗೂ. ತುಂಬಾ ಖುಷಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಈ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ರಿಗೂ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಸಹಕಾರ ಪ್ರತಿ ವರ್ಷ ಹೀಗೆ ಇರ್ಲಿ ಅಂತ ಹೇಳಿ ಖುಷಿಯಾಗಿ ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತೆ ಅಧ್ಯಕ್ಷರ ಅಭಿಪ್ರಾಯ ಏನಂದ್ರೆ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರ್ಬೋದು. ಇನ್ನೂ ಉತ್ತಮ ರೀತಿಯಲ್ಲಿ ಇನ್ನೂ ಹೆಚ್ಚಿಗೆ ಮಾಡೋಣ, ಸಹಕಾರ ಎಲ್ಲರದು ಇರಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ಕೊಂತೀನಿ. ಜೊತೆಗೆ ನಮ್ಮ ಹೆಚ್ಚಿನ ಶಾಸಕರಾಗಿರಲ್ಲ, ಪ್ರೆಸೆಂಟ್ ಉಪಮುಖ್ಯಮಂತ್ರಿಗಳು, ಅವ್ರ ಸಹಕಾರ ತುಂಬಾ ಇದೆ. ಈ ಜನಕ್ಕೆ ಏನಲ್ಲಿ ಕಾವೇರಿ ನದಿನಲ್ಲಿ ಏನು ವ್ಯವಸ್ಥೆ ಬೇಕು ಅದನ್ನ ಖುದ್ದಾಗಿ ಅವರನ್ನೇ ನಿಂತು ಮಾಡಿಸಿದ್ದಾರೆ. ಖುಷಿಯಾಗಿ ಜನ ಹೋಗ್ತಾ ಇದ್ದಾರೆ. ಕಳೆದ ವಾರ ನಡೆದಂತ 1-2 ಇನ್ಸಿಡೆಂಟ್, ಚಿರತೆ ದಾಳಿ ಆಗಿರ್ಬೋದು, ಅದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಇಡೀ ಅಧಿಕಾರಿಗಳಿಗೆಲ್ಲ ಹೇಳಿದ್ದಾರೆ. ನಮ್ಮ ಸಂಸದರು, ಮಾಜಿಯನ್ನಕ್ಕೆ ಬರ ನಾವು ಹಾಲಿ ಸಂಸದರು ಅಂತ ಅನ್ಕೊಂಡಿದೀವಿ. ಅವರು ಮತ್ತೆ ನಮ್ಮ DCM ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸಹಕಾರ ಮಾಡಿಕೊಟ್ಟಿದ್ದಾರೆ. ಅವರು ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಕೃತಜ್ಞತೆ ಹೇಳಿ ಇಷ್ಟಪಡ್ತೇವೆ. ಆರಂಭದಲ್ಲಿ ಸುಮಾರು ಒಂದು 17-18 ವರ್ಷದಿಂದ ಕಮ್ಮಿ, ಕೇವಲ ಬೆರಳೆಣಿಕೆಯಷ್ಟು ಒಂದು 500,000 ಜನದ ಒಳಗಡೆನೆ ಇರ್ತಾ ಇತ್ತು. ಅದು ಪ್ರತಿ ವರ್ಷ ಇಲ್ಲಿನ ವ್ಯವಸ್ಥೆ ನೋಡಿ ಅವರು ಖುಷಿ, ಒಂದು ಯಾತ್ರೆ ಮಾಡಬೇಕು ಅನ್ನೋ ಖುಷಿ, ಒಬ್ಬರು ನೋಡಿ ಖುಷಿ ಆಯ್ತು. ಇದು ಸುಮಾರು ಇವತ್ತು ಈ ಹಂತಕ್ಕೆ ಬಂದು ನಿಂತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಲಕ್ಷನೂ ಕೂಡ ಮುಟ್ಟಬಹುದು, ಹೇಳಕ್ಕಾಗಲ್ಲ. ಅಲ್ಲ, ಅದು ಎಷ್ಟು ಜನ ಆದ್ರೂ ಬರ್ಲಿ, ಅದಕ್ಕೆ ಎದುರುಕೊಳ್ಳಲ್ಲ. ಯಾಕೆಂದ್ರೆ ಜನಗಳ ಸಹಕಾರ, ದಾನಿಗಳ ಸಹಕಾರ ತುಂಬಾನೇ ಇದೆ. ಇಂಥ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಯಾರು ಹಿಂದೇಟ್ ಕೊಡಲ್ಲ, ಪ್ರತಿಯೊಬ್ಬರು ಸಹಕಾರ ಕೊಟ್ಟೇ ಕೊಡ್ತಾರೆ. ಅದು ಇನ್ನೂ ಹೆಚ್ಚಿನ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ. ನಮ್ಮ ಮಲೆ ಮಹದೇಶ್ವರ ಮತ್ತೆ ನಮ್ಮ ಗ್ರಾಮ ದೇವತೆ ತಾಯಿ ಮುದ್ದ ನಮ್ಮೆಲ್ಲರಿಗೂ ಇನ್ನೂ ತುಂಬಾ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ.